ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ಬಂಧುಗಳೇ, ಮತ್ತೆ ಏನು ಮುಂಬರ್ತಕ್ಕಂಥ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಿರಾ ನಗರ ಹಾಗೂ ತಾಲೂಕು ಇತರೆ ಸ್ಥಳಗಳಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರಿಗೂ ಹಳೆಯ ಮಿತ್ರರೇ, ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಹಳೆಯ ಸ್ನೇಹಿತರು. ಪೀಸ್ ಕಮಿಟಿ ಮೀಟಿಂಗ್ ಶಿರಾದಲ್ಲಿ ಮಾಡಬೇಕು ಅವಶ್ಯಕತೆ ಇದೆಯಾ ಅಂತ ನಾನು ಪ್ರಶ್ನೆ ಹಾಕೊಂಡೆ. ಯಾಕೆಂದ್ರೆ ಎಲ್ಲೂ ಚೆನ್ನಾಗಿದೆ ನೋಡಿ, ಇಬ್ರು ಸೇರ್ಕೊಂಡು ಈಗ ನಮ್ಮ ಮೇಲೆ ಬಿದ್ದರು ಇವರು. ಎಷ್ಟು ಬುದ್ಧಿವಂತಿದ್ದಾರೆ ಅಂತ ಹೇಳಿದ್ರೆ, ಆಯ್ತು ನೋಡೋಣ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ವಿಚಾರಗಳ ಬಂದಾಗ ನಮ್ದೇ ತೀರ್ಮಾನ ಇರಲ್ಲ, ಅದು ಟಾಪ್ ಲೆವೆಲ್ ಡಿಸ್ಕಸ್ ಮಾಡಿ ತೀರ್ಮಾನ ತಗೊಳ್ಬೇಕಾಗತ್ತೆ. ನೋಡೋಣ ಇರ್ಲಿ. ಪ್ರಥಮವಾಗಿ ತಮ್ಮೆಲ್ಲರಿಗೂ ಸಹ ನಾನು ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಕಳೆದ ವರ್ಷ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೆ. ಈ ವರ್ಷವೂ ಸಹ ಭೇಟಿ ಮಾಡಲಿಕ್ಕೆ ಅವಕಾಶ ಅಂತೇಳಿ ಇಂಥ ಶಾಂತಿ ಸಭೆಗಳು ಮಾಡಿದಾಗ ಅಷ್ಟೇ. ಅದರ ಬಗ್ಗೆ ಬೇರೆ ಅಕೇಶನ್ ನಲ್ಲಿ ಏನಾದರೂ ಸಣ್ಣ ಪುಟ್ಟ ಅವ್ರ ಫಾಲೋವರ್ಸು ಮತ್ತೆ ಅವರ ಹತ್ತಿರದಿಂದ ಗಲಾಟೆ ಮಾಡಿದಾಗ ಪೊಲೀಸ್ ಸ್ಟೇಷನ್ ಬಂದಾಗ ಮಕ್ಕಳು ನೋಡ್ತಾ ಇದ್ವಿ, ಫೋನ್ಗಳು ಮಾಡ್ತಾ ಇರ್ತೀರ. ಇವತ್ತು ನಾನು 30 ವರ್ಷಗಳ ಹಿಂದೆ ಹೋಗಿ ನಾನು ನೆನ್ಕೊಂಡಾಗ 93ನೇ ಇಸ್ವಿನಲ್ಲಿ ನಾನು 93ನೇ ಇಸ್ವಿಗೆ ನಾನು ನಿಮ್ಮ ತುಮಕೂರು ಜಿಲ್ಲೆಗೆ ಪ್ರಥಮವಾಗಿ ಬಂದೆ ಸಬ್ ಇನ್ಸ್ಪೆಕ್ಟರ್ಗೆ. ಆಗ ನಾನು ಕೊಡಗೇಹಳ್ಳಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲಿ ಗಣಪತಿ ಉತ್ಸವ ಶಿರಾದಲ್ಲಿ ನಡೀಬೇಕಾಗಿತ್ತು. ಆ ದಿವಸಗಳಲ್ಲಿ ಗಣಪತಿ ಕಾರ್ಯಕ್ರಮ ಕೆಲವು ಬಹಳ ಜನ ಸೀನಿಯರ್ಸ್ ಇದ್ರೆ ಅವ್ರಿಗೆ ಗೊತ್ತು. ಇಡೀ ತುಮಕೂರು ಜಿಲ್ಲೆಯ ಪೊಲೀಸು ಶಿರಾನಗರದಲ್ಲಿ ಇರ್ತಾ ಇತ್ತು. ಇಡೀ ತುಮಕೂರು ಜಿಲ್ಲೆ ಪೊಲೀಸ್ 2 ದಿನ ಅರ್ಲಿಯರ್ ಆಗಿ ಇಲ್ಲಿ ನಿನ್ನ ಡೆಪ್ಲಾಯ್ ಮಾಡಿ, ಅಧಿಕಾರಿಗಳನ್ನ ಡೆಪ್ಲಾಯ್ ಮಾಡಿ ಇಲ್ಲಿ ಹಾಕೊಂಡು ಬಂದೋಬಸ್ತ್ ನಿಯೋಜನೆ ಮಾಡಿಕೊಂಡು ಗಣಪತಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ನಾನು ಅದೇ 30 ವರ್ಷಗಳ ಕಳ್ಕೊಂಡು 2004ರಲ್ಲಿ ನಿಮ್ಮ ಶಿರಾಕ್ಕೆ ಬಂದಾಗ ನಮ್ಮ ಸ್ಥಳೀಯ, ನಾನೊಬ್ಬ ಇನ್ಸ್ಪೆಕ್ಟ್ರು, ನಮ್ಮ ಸರ್ಕಲ್ ಒಂದು 3-4 ಜನ ಸಬ್ ಇನ್ಸ್ಪೆಕ್ಟ್ರು, ಕೆಲವು ಮಂದಿ ಪೊಲೀಸ್ನವರ ಸಮಕ್ಷಮದಲ್ಲಿ ನಾವು ಗಣಪತಿ ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ನಾಗರಿಕ ಬಂಧುಗಳ ಒಂದು ಸೌಹಾರ್ದ, ಅವರು ಮತ್ತೆ ವಿವಿಧ ಜನಾಂಗದಲ್ಲಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಎಷ್ಟು ಮಟ್ಟಿಗೆ ನೀವು ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಿಕೆ ಅದೊಂದು ಸಾಕ್ಷಿ ಆಗುತ್ತೆ. ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಹಿಂದಿನ ದಿನಗಳಲ್ಲಿ ನೋಡಿದಾಗ ಅವರ ಒಂದು ಹಬ್ಬಗಳಿರ್ಬೋದು, ಅವ್ರದ ಒಂದು ಸಭೆ ಸಮಾರಂಭ ಇರ್ಬೋದು, ಮೆರವಣಿಗೆ ಇರ್ಬೋದು, ಲಿಂಗಗಳಿರ್ಬೋದು, ಎಲ್ಲೋ ಒಂದು ಕಡೆ ಬಹಳ ಒಬ್ರಿಗೊಬ್ರು ದ್ವೇಷ ಭಾವನೆ ಇಟ್ಕೊಂಡು ಬದುಕಿರ್ತಕ್ಕಂಥ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳ ಇದೆ. ಅಂತ ಸಣ್ಣ ಪುಟ್ಟ ಗಲಾಟೆಗಳನ್ನು ಸಹ ನೋಡಿದ್ದೀವಿ. ಇವತ್ತು ಯಾವುದಿಲ್ಲ, ಇಬ್ರು ಯಾವುದೇ ಸಮಾರಂಭ ಇರ್ಬೋದು, ಯಾವುದೇ ಸಭೆ ಇರ್ಬೋದು, ಮೆರವಣಿಗೆ ಇರ್ಬೋದು, ಹಬ್ಬ ರೀತಿಗಳು ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಅಣ್ಣ ತಮ್ಮದ ರೀತಿ ನೀವು ಬದುಕ್ತಾ ಇದ್ದೀರಲ್ಲ, ಅದಕ್ಕಿಂತ ಖುಷಿ ಆಗ್ತಕ್ಕಂಥ ವಿಚಾರ ಬೇರೆ ಯಾವುದೂ ಅಲ್ಲ. ಇದು ಉತ್ತಮ ಬೆಳವಣಿಗೆ. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಕೋರ್ಟ್ನಲ್ಲಿ ನಾನು ಕಾಮನ್ ಆಗಿ ನೋಡಿರ್ಬೋದು, ಯಾವುದಾದ್ರೂ ಒಂದು ಗಲಾಟೆ ಆದರೆ, ಮತ್ತೊಂದಾದ್ರೆ ಆರೋಪಿಗಳನ್ನ ನಾವು ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ಇದು ಸೆನ್ಸಿಟಿವ್ ವಿಲೇಜ್, ಸೆನ್ಸಿಟಿವ್ ಆಗಿರ್ತಕ್ಕಂಥ ಸ್ಥಳ, ಪ್ರಕ್ಷುಬ್ಧ ವಾತಾವರಣ ಇದೆ, ಇಲ್ಲಿ ಆಂಟಿ ಸೋಷಿಯಲ್ ಇದ್ದಾರೆ, ಸಮಾಜಘಾತಕ ಶಕ್ತಿಗಳಿದ್ದಾರೆ, ಹಾಗಾಗಿ ಇವ್ರು ಬಿಟ್ರೆ ಗಲಾಟೆ ಆಗತ್ತೆ ಅಂತೇಳಿ ನಾವು ಹೇಳ್ತಾ ಇದ್ವಿ. ಯಾವುದೋ ಒಂದು ಅಕೇಶನಲ್ಲಿ ಒಬ್ರು ಅಡ್ವೊಕೇಟ್ ನನ್ನ ಕ್ರಾಸ್ ಮಾಡ್ಬೇಕಂದ್ರೆ, ಶಿರಾ ಸೆನ್ಸಿಟಿವ್ ಪ್ಲೇಸ್ ಅಲ್ಲವಾ ಅಂತ ಕೇಳಿದ್ರು. ಯಾರು ಹೇಳಿದ್ರು ಸೆನ್ಸಿಟಿವ್ ಪ್ಲೇಸ್ ಅಂತೇಳಿ? ಶಿರಾ ಇಸ್ ಅ ಪೀಸ್ಫುಲ್ ಪ್ಲೇಸ್ ಅಂತ ಹೇಳಿದ್ದೆ ನಾನು. ಈ ವಿಚಾರ ಬಹಳ ಚರ್ಚೆ ಆಗ್ತಿಲ್ಲ. ನೀವೆಲ್ಲ ಹಿಂದೆ ಹೇಳಿದಿರಲ್ಲ ಸೆನ್ಸಿಟಿವ್ ಪ್ಲೇಸ್ ಅಂತೇಳಿ, ರಿಮಾಂಡ್ ಅರ್ಜಿನಲ್ಲಿ ಬರ್ದಿರಿ, ಹಲ್ಲು ಬರ್ದಿರಿ ಅಂತ ಹೇಳಿದ್ರು. ಯಾರು ಹಿಂದೆ ಬರ್ದಿದ್ದಾರೆ? ನಾವು ಖುಷಿಯಾಗಿ ಆರಾಮವಾಗಿ ಬಹಳ ಸಜ್ಜನ ಜನ ಬದುಕ್ತಕ್ಕಂಥ, ಬಹಳ ಸುಸಂಸ್ಕೃತ ಇರ್ತಕ್ಕಂಥ ಸ್ಥಳ ಶಿರಾ ಅಂತ ನಾನು ಹೇಳಿದ್ದೆ. ಹಾಗಾಗಿ ಎಲ್ಲೂ ಸಹ ನಮ್ಮ ಅಧಿಕಾರಿಗಳು ಮಾತಾಡಿದ್ರೆ, ತಾವೆಲ್ಲ ಹೇಳಿದ್ದೀರಾ, ಬಹಳ ಚೆನ್ನಾಗಿ, ಬಹಳ ಸಹಕಾರ, ಒಂದು ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದೀರಾ. ಇದೇ ರೀತಿ ತಾವು ಮುಂದುವರಿರಿ. ಮೋಸ್ಟ್ಲಿ ಮುಂದಿನ ಗಣಪತಿ ಪ್ರೊಸೆಷನ್ನಲ್ಲಿ ನಾನು ಇರ್ತಿರೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ, ಏನು ಕೆಲವೊಂದು ಕಾನೂನು ನಿಬಂಧನೆಗಳಿದೆ, ಆ ಚೌಕಟ್ಟನ್ನು ನೀವು ಪಾಲನೆ ಮಾಡಬೇಕು, ನಾವು ನಿಮ್ಗೆ ಹೇಳಲೇಬೇಕಾಗುತ್ತೆ.
ಕೆಲವು ವಿಚಾರ ಬಂದಾಗ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಕೆಲವು ತೀರ್ಮಾನಗಳನ್ನ ತಗೊಳ್ಬೇಕಂತಂದ್ರೆ ಜಿಲ್ಲಾಡಳಿತದ ಮಟ್ಟದಲ್ಲಿ ಚರ್ಚೆ ಮಾಡಿ ಕೆಲವು ಅವಕಾಶ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಖಂಡಿತ. ಯಾಕೆಂದ್ರೆ ಬೆಳಗ್ಗೆ ಇದ್ರೆ ನೀವು ನಮ್ಮ ಮಕ್ಕಳು ನೋಡಬೇಕು, ನಾವು ನಿಮ್ಮ ಮಕ್ಕಳು ನೋಡಬೇಕು, ಎಲ್ಲ ಒಂದು ಅಣ್ಣ ತಮ್ಮದಿರ್ತೀವಿ, ನಾವೆಲ್ಲ ಬದುಕಬೇಕು. ಹಾಗಾಗಿ ಅಷ್ಟೇ ನಿಮ್ಮನ್ನು ಬಿಟ್ಕೊಡಲ್ಲ, ನಾವು ನಿಮ್ಮನ್ನು ಇಟ್ಕೊಂಡೇ ನಾವು ಅದ್ರ ಬಗ್ಗೆ ಮನವಿ ಮಾಡ್ತೇವೆ. ಆ ಕೆಲವೊಂದು ಕಟ್ಟುಪಾಡುಗಳು, ಕೆಲವು ನಿಬಂಧನೆಗಳೇನಿರ್ತಿವೆ, ಆ ಟೈಮ್ ಸೆನ್ಸ್ ಅನ್ನು ಇಟ್ಕೊಂಡು ದಯವಿಟ್ಟು ತಾವೆಲ್ಲರೂ ಪಾಲನೆ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತೇನೆ. ಲಾಸ್ಟ್ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು. ಅವಾಗ ಅವ್ರು ನಮ್ಮೊಟ್ಟಿಗೆ ಮಾತಾಡೋದು, ನಾವು ಕನ್ವಿನ್ಸ್ ಮಾಡಿರೋ ಕ್ಲಿಯರ್ ಮಾಡೋದು ಆಗೋದು ಬೇಡ. ಪೊಲೀಸ್ ಎಲ್ಲೋ ಬಂದು ಹೇಳಿದಾಗ ಆ ಮೂಮೆಂಟ್ಸು ಸ್ವಲ್ಪ ಮೂವ್ ಆಗ್ತಕ್ಕಂಥದ್ದು, ಒಂದು ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಸಭೆ ಏನು ಹಮ್ಮಿಕೊಳ್ತೀವಿ ಆ ದಿನಗಳಲ್ಲಿ ಕೆಲವರು ಆಯೋಜಕರು ಬರಲ್ಲ, ಇಲ್ಲಿ ಕೆಲವರು ಇರ್ತಾರೆ, ಆಯೋಜನೆ ಮಾಡುವ ಬೇರೆಯವರು ಬರ್ತಾರೆ. ನಾವು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆ ಅವ್ರಿಗೆ ತಲುಪಲ್ಲ. ನಾವೇನು ಹೇಳ್ತೀವಿ ಅವರೊಂದು ಮಾಡ್ತಾ ಇರ್ತಾರೆ, ನಾವು ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ, ಕ್ಲಾಶ್ ಆಗುತ್ತೆ, ಅದಕ್ಕೆ ಅವಕಾಶ ಕೊಡೋದು ಬೇಡ. ತಾವು ಏನಿಲ್ಲಿ ಬಂದಿರ್ತಕ್ಕಂಥ ಆರ್ಗನೈಸರ್ಸ್ ಏನಿದ್ದೀರಿ, ಪ್ರತಿನಿಧಿಗಳೇನಿದ್ದೀರಿ, ತಾವು ಹೋಗಿ ತಮ್ಮ ಟೀಮ್ ಏನಿದೆ ಅವ್ರ ಜೊತೆ ಸಭೆ ಮಾಡಿ, ದಯಮಾಡಿ ಸಲಹೆ ಸೂಚನೆ ಏನಿದೆ ನಿಮ್ಗೊಂದು ಹ್ಯಾಂಡಲ್ಸು ಸಹ ನಾವು ರೆಡಿ ಮಾಡ್ಕೊಡ್ತೀವಿ. ಏನು ನಿಬಂಧನೆಗಳನ್ನು ಹಾಕ್ತೀವಿ, ಏನು ಷರತ್ತುಗಳನ್ನು ಹಾಕ್ತೀವಿ, ಆ ಕಾನೂನು ಚೌಕಟ್ಟಲ್ಲಿ ಏನು ಕೆಲವೊಂದು ನಿಮಗೆ ಸಲಹೆ ಸೂಚನೆ ಕೊಡ್ತೀವಿ, ಅದನ್ನು ದಯವಿಟ್ಟು ಚಾಚು ತಪ್ಪದೆ ಯಥಾವತ್ತಾಗಿ ಪಾಲನೆ ಮಾಡಬೇಕು. ನೀವೇನೇ ಚೆನ್ನಾಗಿರ್ಬೋದು, ಬಹಳ ಪ್ರೀತಿ ವಿಶ್ವಾಸ ಇದ್ದೀರಿ, ಸಂತೋಷ. ಆದರೆ ಆ ಒಂದು ಕಟ್ಟುಪಾಡುಗಳೇನಿದೆಯಾ ಅದನ್ನ ದಯವಿಟ್ಟು ಪಾಲನೆ ಮಾಡಿ ನಮ್ಮೊಂದಿಗೆ ಸಹಕರಿಸಿ. ಯಾವಾಗಲೂ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಕಾರ್ಯಕ್ರಮ ಏನಿದೆ ಬರ್ತಕ್ಕಂಥದ್ದು ಗಣೇಶ ಚತುರ್ಥಿ ಮೆರವಣಿಗೆ ಇರ್ಬೋದು, ಪ್ರತಿ ಕಾರ್ಯಕ್ರಮ ನೀವು ಆಯೋಜನೆ ಮಾಡಿಕೊಂಡಿರ್ಬೋದು, ಮುಂದೆ ಬರ್ತಕ್ಕಂಥ ಈದ್ ಮಿಲಾದ್ ಹಬ್ಬ ಇರ್ಬೋದು, ತಾವೆಲ್ಲರೂ ಚೆನ್ನಾಗಿ ಶಾಂತಿಯುತವಾಗಿ ಪೊಲೀಸೊಂದಿಗೆ ಸಹಕಾರ ಕೊಟ್ಟು ಕಾನೂನನ್ನು ಗೌರವಿಸಿ ಯಶಸ್ವಿಯಾಗಿ ಮಾಡ್ತೀರಾ ಅಂತ ನಾನು ಅದರ ಭಾವಿಸ್ತಾ, ತಾವೆಲ್ಲರೂ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಶಾಂತಿಯುತವಾಗಿ ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದೀರಾ, ಅದನ್ನ ನಾವು ಸಹ ಮೇಲಧಿಕಾರಿಗಳ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದು ಪರಿಹರಿಸಿ ಪ್ರಯತ್ನ ಮಾಡ್ತೇವೆ. ತಾವು ಯುವಕರೇನಿದ್ದಾರೆ, ನೀವೆಲ್ಲ ಸೀನಿಯರ್ಸ್ ಕೆಲವು ಬಂದಿದ್ದಾರೆ, ಯುವಕರುಗಳನ್ನ ಕುಂತ್ಕೊಂಡು ಸಭೆ ಸಮಾರಂಭ ಮಾಡಿ ತಿಳುವಳಿಕೆ ಹೇಳಿ. ಸಣ್ಣ ಪುಟ್ಟ ತಪ್ಪಾಗ್ಬೋದು, ಎಲ್ಲ ಒಂದು ವೈಲೇಷನ್ ಆಗ್ಬೋದು, ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ, ನಿಮ್ಮ ಲೀಡರ್ಗೆ ಮಾಹಿತಿ ಕೊಡಿ, ಪೊಲೀಸ್ಗೆ ಮಾಹಿತಿ ಕೊಡಿ, 112ಗೆ ಕಾಲ್ ಮಾಡಿ ತಕ್ಷಣ ಬಂದು ಅಟೆಂಡ್ ಮಾಡ್ತಾರೆ. ಯಾವುದೋ ಒಂದು ಕ್ಷುಲ್ಲಕ ವಿಚಾರ ಇರ್ಬೋದು, ಒಂದು ಸಣ್ಣ ಸಮಸ್ಯೆ ಘಟನೆ ಆಗ್ಬೋದು, ತಾವು ಯಾವುದೇ ಕಾರಣಕ್ಕೂ ಕಾನೂನು ಕೈಗೆತ್ತಿಕೊಳ್ತಕ್ಕಂಥದ್ದು ಬೇಡ. ನಾವಿದೆ ಅದನ್ನು ಪರಿಹರಿಸಲಿಕ್ಕೆ, ಯಾವುದೇ ಘಟನೆ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ದಯವಿಟ್ಟು ತಾವು ಎಲ್ಲ ಚೆನ್ನಾಗಿ ಮಾಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಜೊತೆಗೆ ಇವತ್ತೇನಾಗಿದೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ. ಬಹಳ ಹುಡುಗರುಗಳು ಪಾಪ ಸ್ಕೂಲ್ ಮಕ್ಕಳುಗಳು ಹೋಗಿ ಡೈಲಿ ಒಬ್ಬರೇ ಇಬ್ಬರು ಸಾಯ್ತಾ ಈಜಾಡ್ಲಿಕ್ಕೆ ಹೋಗಿ, ದಯವಿಟ್ಟು ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮತ್ತೆ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ತಕ್ಕಂಥ ಪೆಂಡಾಲ್ ಇರ್ಬೋದು, ಪ್ಲೇಸ್ ಇರ್ಬೋದು, ಪ್ರತಿಯೊಂದು ಕಡೆ ಸೇಫ್ಟಿ ಇರಬೇಕು. ರಾತ್ರಿ ಹೊತ್ತು ಯಾರೇ ಬಿಟ್ಟು ಹೋಗ್ತಾರೆ, ಯಾರೋ ಹುಡುಗರು ಬಂದು ಮಲಿಕೊಳ್ತಾರೆ, ಅಲ್ಲಿ ಯಾವ್ದು ಬಿಡಿ ಏನೋ ಆಗ್ತಾರೆ, ಇದ್ದಕ್ಕಿದ್ದಂಗೆ ಫೈರ್ ಆಗುತ್ತೆ, ಮತ್ತೊಂದು ಆಗುತ್ತೆ, ಇದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ಮತ್ತೆ ಯಾವುದೇ ಪ್ರೊಸೆಷನ್ನು ಅದು ಹಿಂದಿನ ನಾವು ಈಗ ಲಿಕ್ಕರ್ನ ಬ್ಯಾನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅದನ್ನು ಬ್ಯಾನ್ ಮಾಡ್ತೀವಿ. ಬಹಳ ಚೆನ್ನಾಗಿ ತಾವೆಲ್ಲ ಯಶಸ್ವಿಯಾಗಿ ಮಾಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಇಲ್ಲಿ ಬಂದು ಶಾಂತಿಯುತವಾಗಿ ಕುಳಿತು ನಮಗೆ ಸಹಕಾರ ಮಾಡಿದ ಈ ಸಭೆ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಹಬ್ಬ ಬಹಳ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ನಾನು ಶುಭಾಶಯಗಳು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತೆ ನಾನು ನಮ್ಮ ಎಲ್ಲ ಸಿರಾ ತಾಲೂಕಿನ ಅಧಿಕಾರಿ ಬಂಧುಗಳು ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.